ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿರ್ತಕ್ಕಂಥ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಆ ಮಹಿಳಾ ಪೊಲೀಸ್ ಅಧಿಕಾರಿಗೆ ಟ್ರೋಲ್ ಮಾಡಲಾಗ್ತಾ ಇದೆ, ಬೆಂಡೆತ್ತಾ ಇದ್ದಾರೆ. ಜೊತೆಗೆ ಆ ಕುಟುಂಬದವ್ರ ನೋವನ್ನು ಕೂಡ ಅರ್ಥ ಮಾಡ್ಕೊಳ್ದೇ ಇರತಕ್ಕಂಥ ಕನಿಷ್ಠ ಸಂವೇದನಾಶೀಲತೆ ಇಲ್ಲದಂಥ ಹೆಣ್ಮಗಳು ಅಂತ ವ್ಯಾಪಕವಾದಂಥ ಟೀಕೆಯನ್ನು ಕೂಡ ಮಾಡಲಾಗ್ತಾ ಇದೆ. ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿಯಾಗಿ ತಮ್ಮ ಮಗಳಿಗೆ ಈ ರೀತಿ ಆಗಿದ್ದರೆ, ಈ ರೀತಿ ನಗ್ತಾ ಇದ್ದರೆ ಅನ್ನೋ ಮಟ್ಟಿಗೆ ವ್ಯಾಪಕವಾದಂಥ ಆಕ್ರೋಶ ಕೇಳಿಬರ್ತಾ ಇರೋದು. ಈ ರೀತಿ ಗಾಂಭೀರ್ಯವಿಲ್ಲದಂಥ ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನು ಮೊದಲು ಸಸ್ಪೆಂಡ್ ಮಾಡಿರಿ ಅಂತ ಸಾರ್ವಜನಿಕವಾಗಿ ಆಗ್ರಹ ಕೂಡ ಕೇಳಿಬರ್ತಾ ಇರೋದು. ನೋಡಿ, ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು, ಅವ್ರ ಕುಟುಂಬದವರು ಕೂಡ ಈ ಪ್ರೆಸ್ ಮೀಟ್ನ ನೋಡ್ತಾ ಇರ್ಬೋದು. ಏನಾಗಿದೆ ಈ ಕೇಸ್ನಲ್ಲಿ ಅಪ್ಡೇಟ್ಸ್ ಅಂತ, ಏನು ನ್ಯಾಯವನ್ನು ಕೊಡಿಸ್ಬೋದು ಇವರು ಅಂತ, ಯಾವ ರೀತಿ ಕ್ರಮಗಳನ್ನು ಮುಂದೆ ತೆಗೆದುಕೊಳ್ಬೋದು ಅಂತ, ಕೇಸ್ ಅಪ್ಡೇಟ್ ಬಗ್ಗೆ ಆ ಕುಟುಂಬದವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು. ಯಾಕೆ ಬೇಕು ಸ್ವಾಮಿ, ಇಡೀ ಸಮಾಜ ಕೂಡ ಪ್ರೆಸ್ ಮೀಟ್ನ ನೋಡ್ತಾ ಇರ್ಬೋದು. ಅದನ್ನು ಗಮನಿಸಬೇಕು, ಆ ಸೂಕ್ಷ್ಮತೆ ಅವ್ರಿಗೆ ಗೊತ್ತಿರಬೇಕು. ಆ ಬಾಲಿಕೆಯ ಪೋಷಕರು ಈ ಪ್ರೆಸ್ ಮೀಟ್ನ ನೋಡ್ತಾ ಇದ್ರೆ ಎಷ್ಟು ಹೊಟ್ಟೆ ಹುರ್ಕೊಳ್ಬೋದು. ಇಷ್ಟೇ ನಮ್ಮ ವ್ಯವಸ್ಥೆ, ನಮ್ಮ ಡಿಪಾರ್ಟ್ಮೆಂಟ್ಗಳು ಕೂಡ ಇಷ್ಟೇ. ನಮ್ಮ ನೋವು ಎಂದಿಗೂ ಕೂಡ ಅವ್ರ ಮನೆಯ ನೋವು ಆಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ಕಾಯ್ತಕ್ಕಂಥ ರಕ್ಷಕರಿಗೆ ನಮ್ಮ ನೋವು ಅವ್ರ ನೋವು ಅಂತ ಅವ್ರು ಹೊಂದ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವರು ಕೂಡ ಕೈ ಚೆಲ್ಲಿ ಬಿಡ್ತಾರೆ ಅಷ್ಟೇ. ನೋಡಿ, ತಮಿಳ್ನಾಡಿನಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಇದೀಗ ರಾಷ್ಟ್ರದಾದ್ಯಂತ ವೈರಲ್ ಆಗ್ತಾ ಇರೋದು. ಇವರಿಗೆಲ್ಲ ಇಂತಹ 100 ಕೇಸುಗಳು ಬಂದಿರ್ಬೋದು, ಅವ್ರು ನೋಡಿರ್ಬೋದು. ಆದರೆ ಆ ಕೇಸ್ನ ಸೆನ್ಸಿಟಿವಿಟಿ ಎಂಥದ್ದು ಅನ್ನೋದಾದರೂ ಅವ್ರಿಗೆ ಗೊತ್ತಿರಬೇಕಲ್ವಾ. ಅಷ್ಟಕ್ಕೂ ಏನಾಯ್ತು ಈ ಪ್ರೆಸ್ ಮೀಟ್ನಲ್ಲಿ, ಏನಿದು ಘಟನೆ ಅನ್ನೋದನ್ನು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ತಮಿಳ್ನಾಡಿನ ಕೊಯಮತ್ತೂರಿನಲ್ಲಿ ನಡೆದಂಥ ಘಟನೆ ಇದು. ಸರ್ಕಾರಿ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿನಿ. ಇತ್ತೀಚೆಗೆ ಈ ಥರದ ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಎಲ್ಲೋ ಕೊಟ್ಟಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಕೆಟ್ಟದಾಗಿ ಬಳಸ್ಕೊಳ್ಳೋದು, ಈ ಥರದ ಘಟನೆಗಳನ್ನು ನೋಡಿ. ಬಾಲಕಿ ಗುರುವಾರ ಸಂಜೆ 5 ಗಂಟೆ ಸುಮಾರಿಗೆ ಮನೆ ಬಳಿ ಆಟ ಆಡ್ತಾ ಇದ್ದಂಥ ಹೆಣ್ಮಗಳು. ಆ ಯುವತಿಯನ್ನು ಅಲ್ಲಿಂದ ಕರ್ಕೊಂಡು ಹೋಗಲಾಗುತ್ತೆ. ಪಾಪಿಗಳು, ಪರಮ ನೀಚರು ಅಂತ ಹೇಳಿ ಕರಿತೀನಿ. ಅದೇ ದಿನ ರಾತ್ರಿ 8:30 ಸುಮಾರಿಗೆ ಆಕೆಯ ಪೋಷಕರು ಸೂಲೂರು ಪೊಲೀಸ್ನವ್ರಿಗೂ ಹೋಗಿ ದೂರು ಕೊಡ್ತಾರೆ. ಇಂಥ ಪೊಲೀಸ್ನವರೇ ಕೆಲವೊಬ್ಬರು ಇರ್ಬೋದೇನೋ, ಅಂಥವ್ರಿಗೆ ಹೋಗಿ ದೂರು ಕೊಡ್ತಾರೆ. ನೋಡಿ, ಆ ಬಾಲಕಿಯನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸ್ನವರು ಒಂದು 5 ಟೀಮ್ಗಳನ್ನ ರಚನೆ ಮಾಡ್ತಾರೆ. ಆದರೆ ಶುಕ್ರವಾರ ಕೊಯಮತ್ತೂರಿನ ಕಣ್ಣಂಪಾಳ್ಯಂನ ಸರೋವರದ ಬಳಿಯ 10 ವರ್ಷದ ಬಾಲಕಿಯ ಮೃತದೇಹ ಪತ್ತೆಯಾಗುತ್ತೆ. ಘೋರಾತಿ ಘೋರ ಘಟನೆ ಇದು. ಇಡೀ ರಾಷ್ಟ್ರ ಬೆಚ್ಚಿ ಬೀಳಿಸಿದಂಥ ಘಟನೆ. ಅದಾದ ಮೇಲೆ ಪ್ರಮುಖ ಆರೋಪಿ ನಾಗಪಟ್ಟಣಂನ ಕಾರ್ತಿ ಅನ್ನೋದು ಗೊತ್ತಾಗುತ್ತೆ. 33 ವರ್ಷ. ಆ ಬಾಲಕಿಗೆ ಆಮಿಷವನ್ನು ಒಡ್ಡಿ ಅದಾದ ಮೇಲೆ ಆಕೆನ ಕರ್ಕೊಂಡು ಹೋಗಿ ಕೆಟ್ಟದಾಗಿ ಬಳಸ್ಕೊಂಡು ಅದಾದ ಮೇಲೆ ಸರೋವರದ ಬಳಿಯ ತೆಂಗಿನ ತೋಟದಲ್ಲಿ ಪ್ರಾಣವನ್ನು ಕೂಡ ತೆಗೆದುಬಿಟ್ಟು ಹೋಗಿಬಿಟ್ಟಿರ್ತಾನೆ. ನೋಡಿ, ಕೊಯಮತ್ತೂರಿನ ಹೊರವಲಯದಲ್ಲಿ ವಾಸಿಸ್ತಕ್ಕಂಥ ದಿನಗೂಲಿ ಕಾರ್ಮಿಕನಾಗಿದ್ದಂತಹ ವ್ಯಕ್ತಿ ಈ ಕೇಸ್ನಲ್ಲಿ ಆರೋಪಿ. ಪೊಲೀಸರಿಂದ ಕಣ್ತಪ್ಪಿಸ್ಕೊಳ್ಳಿಕ್ಕೆ ಆತ ಕಟ್ಟಡದಿಂದ ಹಾರಿ ಬಲಗೈ ಮತ್ತು ಕಾಲಿಗೆ ಈಗಾಗಲೇ ಕೆಲವೊಂದು ಮೂಳೆ ಮುರಿತಗಳನ್ನು ಕೂಡ ಅವನು ಅನುಭವಿಸ್ತಾ ಇದ್ದಾನೆ. ಇರಲಿ, ಪಾಪಿ ಮಾಡಿದ್ದಕ್ಕೆ ಅದಕ್ಕೆ ತಕ್ಕ ಪ್ರಾಯಶ್ಚಿತ ಅನ್ನೋದು ಇರುತ್ತೆ. ಅದನ್ನು ಕೂಡ ನಾವು ಪಕ್ಕಕ್ಕೆ ಇಡೋಣ. ಇದ್ರ ಈ ಕೇಸ್ನಲ್ಲಿ 2 ಆರೋಪಿಗಳಿದ್ದಾರೆ. 2ನೇ ಆರೋಪಿ ಪಲ್ಲಂಪಾಳ್ಯಂನ ಆರ್ ಮೋಹನ್ ಅಂತ. ಅವನಿಗೂ ಕೂಡ 30 ವರ್ಷ, 33-30 ವರ್ಷ. ಆದರೆ ಯುವತಿಗೆ 10 ವರ್ಷ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಿತ್ತು. ಪಾಪ ಅವ್ರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ. ಇಡೀ ಘಟನೆಯನ್ನು ಅಮಾನವೀಯ ಮತ್ತು ಕ್ಷಮಿಸಲಾಗದಂಥ ಘಟನೆ ಅಂತ ಅಲ್ಲಿನ ಚೀಫ್ ಮಿನಿಸ್ಟರ್ ಒಪ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ ವಿಜಯ್ ಅವರು. ಆದರೆ ಈ ಘಟನೆಯ ಸಂಬಂಧವಾಗಿ ನೋಡಿ, ಆ ಆರೋಪಿಗಳ ಬಗ್ಗೆ ಸ್ವಲ್ಪ ಹಿನ್ನೆಲೆ ಹೇಳಿಬಿಡ್ತೀನಿ. ನಾನು ನೇರವಾಗಿ ಆ ಮಹಿಳಾ ಪೊಲೀಸ್ ಅಧಿಕಾರಿ ವಿಚಾರಕ್ಕೆ ಬಂದುಬಿಡ್ತೀನಿ. ಈ ಬಾಲಿಕೆಯ ಕುಟುಂಬದ ಪರಿಚಯ ಸ್ನೇಹಿತ ಈ ಕೇಸ್ನಲ್ಲಿ. ಅಣ್ಣ ಅಂದ್ಕೊಂಡು ಅಥವಾ ಚಿಕ್ಕಪ್ಪ ಅಂದ್ಕೊಂಡು ಅಥವಾ ಭಾಳ ಪ್ರೀತಿಯಿಂದ ಅಕ್ಕರಿಂದ ಎತ್ತಿ ಮುದ್ದಾಡಬೇಕಾಗಿದ್ದಂಥ ವ್ಯಕ್ತಿ ಈತ. ಪರಿಚಯಸ್ಥ ಕಾರ್ತಿ. ಈತ ತನ್ನ ಹೆಂಡತಿಯಿಂದ ಬೇರ್ಪಟ್ಟು ಏಕಾಂಗಿಯಾಗಿ ವಾಸ ಮಾಡ್ತಾ ಇದ್ದಂತೆ. ಒಂದು ಕಡೆ ಹೆಂಡತಿಯ ವಿರಹ ವೇದನೆ, ಒಂದು ಕಡೆ ಇವೆಲ್ಲವುಗಳು ಮತ್ತು ದೇಹದ ಸುಖ ಕೇಳಬೇಕಲ್ವ. ಅದಕ್ಕೆ ಬೇರೆ ಬೇರೆ ನಾನಾ ರೀತಿಯ ದಾರಿಗಳಿದ್ದಾವೆ. ಅದು ಬಿಡಿ, ಈತ ಪರಿಚಯಸ್ಥನಾಗಿದ್ದರೂ ಕೂಡ ಆ ಪುಟಾಣಿ ಕನ್ನಮ್ಮನನ್ನು ಈ ರೀತಿಯಾಗಿ ಕರ್ಕೊಂಡು ಹೋಗಿ ಈ ಥರದ ಆಕರ್ಷಣೆ ಮಾಡಿ ಅದರ ಮೇಲೆ ದೌರ್ಜನ್ಯವನ್ನು ಕೂಡ ಎಸಗಿ ಅದಾದಮೇಲೆ ತೆಂಗಿನ ತೋಟಕ್ಕೆ ಕರ್ಕೊಂಡೋಗಿ ಅದರ ಪ್ರಾಣವನ್ನು ತೆಗೆದು ಈ ರೀತಿಯಾದಂಥ ಕೃತ್ಯವನ್ನು ಮಾಡೋದಿದೆಯಲ್ಲ. ಹುಡುಗಿಯ ತಾಯಿ ಮನೆಯಲ್ಲಿದ್ದಾಗ ಮತ್ತು ಆಕೆ ತಂದೆ ಕೆಲಸಕ್ಕೆ ಹೋಗಿದ್ದಾಗ ಪ್ಲ್ಯಾಂಡ್ ಮಾಡಿರೋದು ಈ ಪಾಪಿ ಪರಮ ನೀಚ. ನೋಡಿ, ಇದು ಪಕ್ಕಕ್ಕೆ ಹೇಳೋಣ. ಈ ಕೇಸು ತುಂಬ ಸೆನ್ಸಿಬಲ್ ಆಯಿತು. ಈಗ ಪಾಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಒಂದು ಆಗ್ರಹ ಕೇಳಿಬರ್ತಾ ಇರೋದು. ಆದರೆ ಈ ಘಟನೆ ಸಂಬಂಧವಾಗಿ ಪ್ರೆಸ್ ಮೀಟನ್ನು ಹಮ್ಮಿಕೊಳ್ಳಲಾಗಿತ್ತು.
ಇಡೀ ತಮಿಳುನಾಡನ್ನೇ ಬೆಚ್ಚಿ ಬೀಳಿಸಿದಂಥ ಕೊಯಮತ್ತೂರಿನ ಈ ಕೇಸ್ ಬಗ್ಗೆ ಮಾಧ್ಯಮಗಳಿಗೆ ವರದಿಯನ್ನು ಕೊಡಬೇಕಾಗಿತ್ತು. ಆ ವರದಿಯನ್ನು ಸಲ್ಲಿಸೋ ಮುನ್ನ ಅಂದರೆ ಆ ಪ್ರೆಸ್ ಮೀಟ್ ನಡೀತಾ ಇದೆ ಕಂಟಿನ್ಯೂಯಸ್ ಆಗಿ. ಎಲ್ಲ ಮಾಧ್ಯಮ ಮಿತ್ರರು ಎದುರು ಕೂತ್ಕೊಂಡಿರ್ತಾರೆ. ನಿಮಗೆ ಅಲ್ಲಿ ನೂರಾರು ಚಾನಲ್ ಲೋಗೋಗಳು, ಯೂಟ್ಯೂಬ್ ಲೋಗೋಗಳು, ಇಡೀ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ಜವಾಬ್ದಾರಿಯುತ ಮೀಡಿಯಾಗಳ ಒಂದು ಲೋಗೋಗಳಲ್ಲಿ ಇರುತ್ತೆ. ಎಲ್ಲವೂ ಕೂಡ ಗೊತ್ತಿದೆ. ಆದರೆ ಆ ಪೊಲೀಸ್ ಅಧಿಕಾರಿ ಪ್ರೆಸ್ ಮೀಟ್ಗೂ ಮುನ್ನ ನಗ್ತಾ ಇರ್ತಕ್ಕಂಥ ವಿಡಿಯೋ ಬಹಳ ಮುಜುಗರ ತರಿಸ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈಗ ವ್ಯಾಪಕವಾದಂಥ ಟೀಕೆಗಳು ಕೂಡ ಒಳಗಾಗಿರ್ತಕ್ಕಂಥದ್ದು. ಪಶ್ಚಿಮ ವಲಯದ ಪೊಲೀಸ್ ಮಹಾನಿರೀಕ್ಷಕಿ IGP RV ರಮ್ಯಾ ಭಾರತಿ ಅವರು ಈ ವಿವಾದಕ್ಕೆ ಸಿಲುಕದಂಥ ಅಧಿಕಾರಿ. ನೋಡಿ, ಇದಷ್ಟೇ ಅಲ್ಲ, ಇದೇ ವೇಳೆ ತಮಿಳುನಾಡಿನ ಸಚಿವೆಯೊಬ್ಬರು ಸಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ರಿಯಾಕ್ಷನ್ ಕೇಳಲಿಕ್ಕೆ ಹೋದಾಗ ಅವರು ಕೂಡ ನಕ್ಕಿರೋ ತೀವ್ರ ಆಕ್ರೋಶಕ್ಕೂ ಕೂಡ ಗುರಿ ಆಗ್ತಾ ಇರೋದು. ಇಂಥ ಸೂಕ್ಷ್ಮ ಪ್ರಕರಣದ ಕೇಸ್ ಈ ರೀತಿ ಬೇಜವಾಬ್ದಾರಿತನ ಮತ್ತು ಸೂಕ್ಷ್ಮತೆಯ ಕೊರತೆ ಪ್ರದರ್ಶನ ಮಾಡ್ತಾ ಇದ್ದಾರಲ್ಲ ಅಂತ ನೆಟ್ಟಿಗರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕಾಗೋಷ್ಠಿ ನಡೆಸೋ ಮುನ್ನ ಮಹಿಳಾ ಪೊಲೀಸ್ ಅಧಿಕಾರಿ ಮುಗುಳ್ನಗ್ತಾ ಸಹಜವಾಗಿ ಅಕ್ಕಪಕ್ಕದಲ್ಲಿ ತುಂಬ ಜಾಲಿಯಾಗಿ ಕಿಸಿ ನಗ್ತಾ ಇರೋದು, ಹರಟೆ ಹೊಡಿತಾ ಇರೋದು ಅವೆಲ್ಲವನ್ನು ನೀವು ಗಮನಿಸ್ತಾ ಇದ್ದೀರಿ. ನಿಮಗೆ ಈ ಆಕ್ರೋಶ ಹುಕ್ಕು ಬರ್ತಾ ಇರ್ಬೋದೇನೋ. ಇಡೀ ರಾಜ್ಯವೇ ಮಗುವಿನ ಈ ಕ್ರೂರ ಕೇಸ್ಗೆ ಸಂಬಂಧಪಟ್ಟ ಕಂಗಾಲಾಗಿ ಶೋಕ ಪಡ್ತಾ ಇದೆ. ಮನೆಯವರು ಕೂಡ ಈ ರೀತಿಯಾಗಿ ಆಗಿಬಿಡ್ತಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಪತ್ರಿಕಾಗೋಷ್ಠಿಗೂ ಮುನ್ನ ಈ ಥರ ನಗ್ತಾ ಇರೋದನ್ನು ನೋಡಿ ತೀವ್ರವಾಗಿ ಈಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದು. ನಾನು ಸಚಿವೆ ಒಬ್ಬೊಬ್ಬರ ಬಗ್ಗೆ ಹೇಳಿದೆ. ಅವರು ತಮಿಳುನಾಡಿನ ಕೈಗಾರಿಕಾ ಸಚಿವೆ S. ಕೀರ್ತನ ಅವ್ರದ್ದು ಕೂಡ ಈಗ ವಿಡಿಯೋ ವೈರಲ್ ಆಗ್ತಾ ಇರೋದು. ಅವರು ಪ್ರಶ್ನೆ ಕೇಳ್ತಾರೆ, ಆಡಳಿತಾತ್ಮಕವಾಗಿ ಅವರು ಉತ್ತರ ಕೊಡಬೇಕಾಗಿತ್ತು, ಆದರೆ ಅದನ್ನು ತಿಳಿಸೋದನ್ನು ಬಿಟ್ಟು ಮುಗುಳ್ನಗ್ತಾರೆ. ಈಗ ಸಚಿವರ ಈ ವರ್ತನೆಗೆ ಒಂದು ಕಡೆ ರಾಜಕೀಯವಾಗಿ BJP ನಾಯಕರು ಅವರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸ್ಬೋದು ಬಿಡಿ. ಅವ್ರು ಪೊಲಿಟಿಕಲಿ ಅವ್ರವ್ರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಮಾಡ್ತಾರೆ. ಬಟ್ ಆದರೂ ಸ್ವಲ್ಪ ಸಂವೇದನಾಶೀಲರಾಗಿರ್ಬೇಕಲ್ವ. ಈ ಕೇಸ್ ಬಗ್ಗೆ ನಾವು ಹೇಗೆ ಮಾತನಾಡಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದು ಕೂಡ. ನೀವು ಈಗ ವೈರಲ್ ಆಗಿರ್ತಕ್ಕಂಥ ಕ್ಲಿಪ್ನಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು RV ರಮ್ಯಾ ಭಾರತಿ ಅವರು ಅವ್ರ ಮನೇಲಿ ಇದೇ ರೀತಿಯಾದಂಥ ಘಟನೆ ನಡೆದಿದ್ರೆ ಖಂಡಿತವಾಗೂ ಇದೇ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ರಾ ಅನ್ನೋ ಥರದ ಗಂಭೀರ ಪ್ರಶ್ನೆಗಳನ್ನು ಹಾಕಿದಾಗ ಅವ್ರಿಗೆ ಹೇಗೆ ಅನಿಸುತ್ತೆ ನೋಡಿ. ಯಾಕೆಂದರೆ ಚಿಕ್ಕ ಮಗುವನ್ನು ಒಳಗೊಂಡಿರ್ತಕ್ಕಂಥ ಗಂಭೀರ ಅಪರಾಧದ ಕೇಸ್ ಇದು. ಅದಕ್ಕೆ ಹೇಳ್ತಾರೆ, ಸ್ವಲ್ಪ ಕೂಡ ಪರಿಜ್ಞಾನ ಇಲ್ಲದ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ ಅಂತ. ಈ ವಿಡಿಯೋ ವಿವಾದದ ಬಗ್ಗೆ ತಮಿಳುನಾಡಿನ ಪೊಲೀಸ್ ಇಲಾಖೆ ಕೂಡ ರೆಸ್ಪಾನ್ಸ್ ಮಾಡಬೇಕು. ಜೊತೆಗೆ ಮೊದಲು ರಮ್ಯಾ ಭಾರತಿಯವರು ರಿಯಾಕ್ಟ್ ಮಾಡಬೇಕು. ಪ್ರೆಸ್ ಮೀಟ್ಗಳನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲದಂತೆ ಈ ರೀತಿ ನಡ್ಕೊಂಡಿದ್ದಾರಲ್ವ. ಇದು ಬೇಜವಾಬ್ದಾರಿತನದ ಸಿಲ್ಲಿ ಬಿಹೇವಿಯರ್ ಅಂತ ಹೇಳಿ ಕರಿತೀವಿ ನಾವು. ಯಾಕೆಂದರೆ ಅವ್ರ ಮನೆಯವರಿಗೆ ಎಷ್ಟು ನೋವಾಗಿರುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಈಗ ಅವರಿಗೆ ಈ ಥರದ ನೂರಾರು ಕೇಸ್ಗಳು ಪೊಲೀಸ್ನವ್ರು ನೋಡಿರ್ತಾರೆ, ಓಕೆ. ಇದಕ್ಕಿಂತ ಭಯಾನಕವಾದಂಥ ಕೇಸ್ಗಳನ್ನು ಕೂಡ ನೋಡಿರ್ಬೋದು, ಓಕೆ. ದಿನಾಳೋರಿಗೆ ಸಾಯೋರು ಯಾರು ಅಂತಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು, ಓಕೆ. ಬಟ್ ಆದರೆ ಮನೆಯವರು ನ್ಯಾಯ ಬೇಕು ಅಂತ ಅಂಗ್ಲಾಚ್ ಬೇಡ್ಕೊಂಡಿರೋದು ಇದೇ ಪೊಲೀಸ್ನವ್ರಿಗೆ ಬಳಿ ಬಂದು ಅವಾಗ ಸ್ವಲ್ಪ ಕನಿಕರದಿಂದ ಪ್ರೆಸ್ ಮೀಟ್ಗಳಲ್ಲಿ ಅವ್ರವ್ರ ಸ್ಟೇಷನ್ಸ್ಗಳಲ್ಲಿ ಕೂತ್ಕೊಂಡು ಯಾವ ರೀತಿಯಾಗಾರು ಬಿಹೇವ್ ಮಾಡಲಿ. ಬಟ್ ಆದರೆ ಈ ಥರದ ಪ್ರೆಸ್ ಮೀಟ್ಗಳಲ್ಲಿ ಕೂತ್ಕೊಂಡಾಗ ಕನಿಷ್ಠ ಪಕ್ಷದ ಸೌಜನ್ಯತೆ, ಜವಾಬ್ದಾರಿಯನ್ನು ಮೆರಿಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಜನರು ಈ ರೀತಿಯಾಗಿ ಕೇಳ್ತಾ ಇರೋದು. ನಿಮ್ಮ ಮನೇಲಿ ಆಗಬೇಕಾಗಿತ್ತು ಅಂತ ಯಾಕೆ ತುಂಬ ಎಮೋಷ್ನಲಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಇದೇ ಕಾರಣಕ್ಕೆ. ಆವಾಗಲೂ ಕೂಡ ಇದೇ ರೀತಿಯಾದಂಥ ನಗುವಿನ ಅಟ್ಟಹಾಸ ಬರ್ತಾ ಇತ್ತು. ಹಾಗಾದರೆ ಇಂಥ ದರಿದ್ರ ಹೆಣ್ಣುಮಗಳನ್ನು ಮೊದಲು ತೊಲಗಿಸ್ರಿ. ವಿಜಯ್ ಅವರೇ ಅಧಿಕಾರವನ್ನು ಸ್ವೀಕಾರ ಮಾಡಿದರೆ ಮೊದಲು ಅವ್ರನ್ನ ಸಸ್ಪೆಂಡ್ ಮಾಡಿ, ಇಲ್ಲ ವಜಾ ಮಾಡಿಬಿಡಿ ಅಂತ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಜನರು. ಗಾಂಭೀರ್ಯ ಇಲ್ಲದಂತಹ ಪೊಲೀಸ್ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತು ಮಾಡಿಬಿಡಿ. ಇದು ಅಸಭ್ಯತೆಯ ಪರಮಾವಧಿ. ಇದು ಜೋಕ್ ಮಾಡ್ಕೊಂಡು ನಗಲಿಕ್ಕೆ ಇದು ವೇದಿಕೆ ಅಲ್ಲ ಇರೋದಿದು ಅಂತ ಹೇಳಿ ಪವನ್ ಕುಮಾರ್ ರೆಡ್ಡಿ ಅಂತವರು ಕೂಡ ಅಲ್ಲಿ ಕ್ಯಾಮ್ರಾ ಮುಂದೆ ವಿಕೃತವಾಗಿ ನಡ್ಕೊಳ್ತಾ ಇರೋದು. ಇವರೆಲ್ಲರೂ ಕೂಡ ಸೋಕಾಲ್ಡ್ ಪೊಲೀಸ್ ಅಧಿಕಾರಿಗಳು ಅಂತ ನಾವು ಕರೆದುಕೊಳ್ತೀವಲ್ಲ ಅಂತ ಹೇಳಿ ಜನರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗ CM ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಪೊಲೀಸ್ ಅಧಿಕಾರಿಗಳು ಮಹಾನಿರ್ದೇಶಕರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗ ಪೊಲೀಸ್ ಅಧಿಕಾರಿ ಏನು ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಈ ಘಟನೆಗೆ ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ವೈಯಕ್ತಿಕವಾಗಿ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.